ಕೃಷ್ಣ ಬೈರೇಗೌಡರು ಅಗ್ರಿಕಲ್ಚರ್ ಮಿನಿಸ್ಟರ್ ಆಗಿದ್ದಾಗ ಒಬ್ಬ ಅಗ್ರಿಕಲ್ಚರ್ ಸೈಂಟಿಸ್ಟ್ ತರ ಕೆಲಸ ಮಾಡ್ತಾರೆ ಅಂತ ಹೇಳ್ತಿದ್ರು. ಅವರು ಕಂದಾಯ ಸಚಿವರಾಗಿದ್ದಾಗ IT ಇನ್ಫ್ರಾಸ್ಟ್ರಕ್ಚರ್ ಅನ್ನೆಲ್ಲ ಅಪ್ಗ್ರೇಡ್ ಮಾಡಿ ಒಬ್ಬ IT ಕಂಪನಿಯ ಪ್ರಾಡಕ್ಟ್ ಮ್ಯಾನೇಜರ್ ತರ ಅಥವಾ ಒಂದು CEO ತರ ಕೆಲಸ ಮಾಡ್ತಾರೆ ಅಂತ ಹೇಳ್ತಿದ್ರು. ಆದ್ರೆ ಇವತ್ತು ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿ ಅವರು ಮೊದಲನೇ ಹೆಜ್ಜೆಯಲ್ಲೇ ಬೀದಿ ಬದಿ ವ್ಯಾಪಾರಿಗಳನ್ನ ಖಾಲಿ ಮಾಡಿಸಿ ಸೋತಿದಾರ. ಅವ್ರಿಗೆ ಇರುವಂತಹ ಅನೇಕ ಚಾಲೆಂಜಸ್ ಏನು, ಅವರ ಕಾರ್ಯವೈಖರಿಯ ಬಗ್ಗೆ ಪರ ವಿರೋಧದ ಚರ್ಚೆಗಳು ಹೇಗಿದ್ದಾವೆ. ಇವತ್ತು ಸರ್ಕಾರ ಒಂದು ಕಾರ್ಪೊರೇಟ್ ಕಂಪನಿ ತರ ಒಂದು ಡಿಸಿಷನ್ ಅನ್ನ ತೆಗೆದುಕೊಳ್ಳೋದಕ್ಕಾಗೋದಿಲ್ಲ. ಸ್ನೇಹಿತರೆ, ನಾನ್ ನಿಮ್ಮ ನವೀನ್ ಕೃಷಿ ಮಾತಾಡ್ತಿದ್ದೀನಿ. ಇವತ್ತು ಬೆಂಗಳೂರಿನಲ್ಲಿ ಫುಟ್ಪಾತ್ ಅನ್ನ ತೆರವು ಮಾಡ್ತಿರುವಂತಹ ವಿಚಾರಗಳ ಬಗ್ಗೆ ಅನೇಕ ಪರ ವಿರೋಧಗಳ ಚರ್ಚೆ ನಡೀತಾ ಇದೆ. ಕೃಷ್ಣ ಬೈರೇಗೌಡರು ಬೆಂಗಳೂರಿನ ಸಚಿವರಾಗಿ ಅಧಿಕಾರ ವಹಿಸಿದ ಮೇಲೆ ಅವರು ಈ ಫುಟ್ಪಾತ್ ತೆರವು ಮಾಡ್ಬೇಕು ಅಂತ ಏನು ಒಂದು ಅಭಿಯಾನ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ನೆಟ್ಟಿಗರು ಅಥವಾ ಅಪ್ಪರ್ ಮಿಡಲ್ ಕ್ಲಾಸ್ ಅವರು ಕೃಷ್ಣ ಬೈರೇಗೌಡರನ್ನ ಮೆಚ್ಕೊಂಡು ಕಾಮೆಂಟ್ ಅನ್ನ ಹಾಕ್ತಾ ಇರೋದು, ಫೇಸ್ಬುಕ್ ಅಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಅವರನ್ನ ಸಪೋರ್ಟ್ ಮಾಡ್ತಿರೋದು ನೋಡಿದ್ರೆ ನನ್ಗನ್ಸ್ತಾ ಇದೆ ಅದು ಅವರ ಮೇಲೆ ಇನ್ನು ಯಾವುದೇ ರೀತಿಯಾದಂತ ಇಂಪ್ಯಾಕ್ಟ್ ಆಗಿಲ್ಲ, ಅದಕ್ಕೋಸ್ಕರ ಅವರು ಕೃಷ್ಣ ಬೈರೇಗೌಡರನ್ನ ಸಪೋರ್ಟ್ ಮಾಡ್ತಿದ್ದಾರೆ ಅಂತ. ಅಫ್ಕೋರ್ಸ್ ಅವರ ಇಂಟೆಂಟ್ಗೆ ಅಥವಾ ಅವರು ಕೆಲಸ ಮಾಡ್ಬೇಕು ಅನ್ನುವಂತಹ ಕಾಳಜಿಗೆ ಏನೋ ಹೇಳ್ತಾರಲ್ಲ, ಇರೋರಲ್ಲಿ ಅಟ್ಲೀಸ್ಟ್ ಒಬ್ರಾದ್ರೂ ಕೆಲಸ ಮಾಡ್ಬೇಕು ಅನ್ನುವಂತಹ ಇಂಟೆಂಟ್ ತೋರ್ತಿದ್ದಾರೆ ಅನ್ಬಿಟ್ಟು ನಾವು ಖುಷಿ ಪಡ್ಲೇಬೇಕು. ಆದ್ರೆ ಇವತ್ತು ನಾವು ಬಹಳ ಗ್ರಾಸ್ ರೂಟ್ ಗಿಳಿದು ನಾವು ಆ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದು ಇವತ್ತು ಯೋಚನೆ ಮಾಡ್ಬೇಕಾಗತ್ತೆ. ಅಫ್ಕೋರ್ಸ್ ಸಿವಿಕ್ ಕಮ್ಯುನಿಟೀಸ್, ರೋಡ್, ಫುಟ್ಪಾತ್ ಒಂದು ಅರ್ಬನ್ ಡೆವಲಪ್ಮೆಂಟ್ ಅಲ್ಲಿ ಬಹಳ ಮುಖ್ಯ ಆಗತ್ತೆ. ಆದ್ರೆ ಅಟ್ ದ ಕಾಸ್ಟ್ ಆಫ್ ವಾಟ್ ಅನ್ನೋದು ಬಹಳ ಮುಖ್ಯ ಆಗತ್ತೆ ಸ್ನೇಹಿತರೆ. ಇವತ್ತು ಸರ್ಕಾರ ಒಂದು ಕಾರ್ಪೊರೇಟ್ ಕಂಪನಿ ತರ ಒಂದು ಡಿಸಿಷನ್ ಅನ್ನ ತೆಗೆದುಕೊಳ್ಳೋದಕ್ಕಾಗೋದಿಲ್ಲ. ಯಾಕೆ ಅಂತಂದ್ರೆ ಸುಮಾರು 6,000 ಜನ ಬೀದಿ ಬದಿಯ ವ್ಯಾಪಾರಿಗಳು ಈ ಒಂದು ಡಿಸಿಷನ್ ಇಂದ ಇಂಪ್ಯಾಕ್ಟ್ ಆಗ್ತಿದ್ದಾರೆ ಸ್ನೇಹಿತರೆ. ನಾವು ಇವತ್ತು ಅವರೆಲ್ಲರನ್ನು ಕೂಡ ಒಕ್ಕಲೆಬ್ಬರಿಸಿದ್ರೆ ಅಥವಾ ಅವರನ್ನ ಕಾನ್ಫಿಡೆನ್ಸ್ ತೆಗೆದುಕೊಳ್ಳದೆ ಏಕಾಏಕಿ ನಾವು ಮಿನಿಸ್ಟರ್ ಆಗಿದ್ದು ಒಂದೇ ದಿನಕ್ಕೆ ಅಥವಾ 2 ದಿನಕ್ಕೆ ಜನರ ಮೆಚ್ಚುಗೆಯನ್ನ ತೆಗೆದುಕೊಳ್ಬೇಕು ಅನ್ನುವಂತಹ ಈ ಡಿಸಿಷನ್ ಅನ್ನ ತೆಗೆದುಕೊಂಡ್ರೆ ಅವರ ಬದುಕಿನ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಆಗಿರಬಹುದು ಅನ್ನೋದನ್ನ ಕೂಡ ನಾವು ಚಿಂತೆ ಮಾಡ್ಬೇಕಾಗತ್ತೆ. ಯಾಕೆ ಅಂತಂದ್ರೆ ಇವತ್ತು ನೋಡಿ, ನಾವು ಸುಮಾರು 6,000 ಜನ ಬೀದಿ ಬದಿಯ ಎಂಪ್ಲಾಯಿಗಳು ಅಥವಾ ಬೀದಿ ಬದಿ ವ್ಯಾಪಾರಿಗಳು ಯಾವ ರೀತಿಯಾದಂತಹ ಒಂದು ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತಿದ್ದಾರೆ ಅಂತ ನೋಡಕ್ ಹೋದ್ರೆ, ದೇ ಆರ್ ಕ್ರಿಯೇಟಿಂಗ್ ಎ ಕನ್ಸ್ಯೂಮರ್ ಸರ್ಪ್ಲಸ್ ಆಫ್ ಯೂಜ್. ಅಂದ್ರೆ ಈಗ ನಾವು ಒಂದು ಹೋಟೆಲ್ಗೆ ಹೋಗಿ ಒಂದು ಊಟ ಮಾಡ್ಬೇಕಂದ್ರೆ 100 ರೂಪಾಯಿ ಆಗತ್ತೆ ಅಂದ್ರೆ ಆ ಬೀದಿ ಬದಿ ವ್ಯಾಪಾರಿಗಳು ಅದಕ್ಕಿಂತ ಒಳ್ಳೆ ಕ್ವಾಲಿಟಿ ಊಟವನ್ನ 50 ರೂಪಾಯಿಗೆ ಕೊಡ್ತಾರೆ. ಅಂದ್ರೆ ನಮ್ಗೆ 50 ರೂಪಾಯಿ ಸೇವಿಂಗ್ಸ್ ಆಗತ್ತಲ್ವಾ ಸ್ನೇಹಿತರೆ. ಅದನ್ನ ನಾವು ಕನ್ಸ್ಯೂಮರ್ ಸರ್ಪ್ಲಸ್ ಅಂತ ಕರಿತೀವಿ. ಈ 6,000 ಬೀದಿ ಬದಿ ವ್ಯಾಪಾರಿಗಳು ಎಷ್ಟು ಕನ್ಸ್ಯೂಮರ್ ಸರ್ಪ್ಲಸ್ ಅನ್ನ ಕ್ರಿಯೇಟ್ ಮಾಡ್ತಿರ್ಬಹುದು ಅಂತ ನಾವು ಒಂದ್ಸತಿ ಯೋಚನೆ ಮಾಡ್ಬೇಕಾಗತ್ತೆ. ಅಫ್ಕೋರ್ಸ್ ಅಂದ್ರೆ ಅವರು ಕ್ರಿಯೇಟ್ ಮಾಡ್ತಿರುವಂತ ಈ ಕನ್ಸ್ಯೂಮರ್ ಸರ್ಪ್ಲಸ್ ಅಥವಾ ಅವರು 6,000 ಜನಗಳ ಏನು ಲೈಫ್ ಇದೆ ಅದು ಫುಟ್ಪಾತ್ ಅಲ್ಲಿ ಓಡಾಡುವಂತಹ ಅಪ್ಪರ್ ಮಿಡಲ್ ಕ್ಲಾಸ್ ಆಗಬಹುದು ಅಥವಾ ಯಾರೇ ಆಗಬಹುದು, ಅವರ ಬದುಕಿಗೆ ಈಕ್ವಲ್ ಅಂತ ನಾವು ಫಸ್ಟ್ ಡಿಸಿಷನ್ ತೆಗೆದುಕೊಳ್ಬೇಕಾಗತ್ತೆ. ಅದಾದ ನಂತರ ಸರ್ಕಾರ ಈ ರೀತಿ ಯಾವುದೇ ರೀತಿಯಾದಂತ ಒಂದು ರಿಸರ್ಚ್ ಮಾಡದೆ, ಒಂದು ಗ್ರಾಸ್ ರೂಟ್ ಅಲ್ಲಿ ಒಂದು ಸರ್ವೆ ಮಾಡದೆ, ಯಾಕಂತಂದ್ರೆ 30 ವರ್ಷಗಳಿಂದ ಅವರನ್ನ ಬಿಟ್ಕೊ ಬಂದಿರುವಂತಹ ತಪ್ಪು ಸರ್ಕಾರ, ಅದು ಹಿಂದೆ ಬಿಜೆಪಿ ಸರ್ಕಾರ ಆಗ್ಬಹುದು ಅಥವಾ ನೀವಿದ್ದಾಗ 3 ವರ್ಷ ನೀವಿದ್ರಲ್ಲ, ನಿಮ್ದೇ ಸರ್ಕಾರ ಇತ್ತಲ್ವಾ, DK ಶಿವಕುಮಾರ್ ಅವ್ರು ಮಿನಿಸ್ಟರ್ ಆಗಿದ್ರಲ್ಲ, ಆಗ ಯಾಕೆ ತೆಗೆಸ್ಲಿಲ್ಲ ಅಲ್ವಾ? ಸೊ ನೀವು ಬಿಟ್ಕೊ ಬಂದಿರೋ ಕಾರಣದಿಂದ ಅವರ ಜೀವನವನ್ನ ಅಲ್ಲಿ ಕಟ್ಕೊಂಡಿರ್ತಾರೆ. ಹಾಗಾಗಿ ನೀವು ಒಂದು ಅಧ್ಯಯನವನ್ನ ಮಾಡಿ ಅವ್ರಿಗೆ ಬೇರೆ ರೀತಿಯಾದಂತಹ ಒಂದು ಮಾರ್ಗಗಳನ್ನ ತೋರಿಸುವಂತಹ ಕೆಲಸವನ್ನ ಮೊದಲು ಮಾಡಬೇಕಾಗಿತ್ತು. ಅದು ಬೇರೆ ಕಡೆ ಸ್ಥಳಾಂತರಿಸುವುದಾಗಬಹುದು. ಇವತ್ತು ಮೆಜೆಸ್ಟಿಕ್ ಭಾಗದಲ್ಲಿ ನೀವು ನೋಡಿದ್ರೆ ಅನೇಕ ಸ್ಥಳಗಳಿರ್ತವೆ, ಅಲ್ಲಿ ಒಂದು ಫೀಲ್ಡ್ ತರ ಮಾಡಿ ಈಗ ಬೇರೆ ಬೇರೆ ಕಂಟ್ರಿಗಳಲ್ಲಿ ಯಾವ ರೀತಿ ಒಂದು ಸ್ಟಾಲ್ ಗಳಿಗೆ
ಅಥವಾ ಶಾಪಿಂಗ್ ಸ್ಟಾಲ್ಸ್ ಅಂತ ಏನ್ ಕರಿತೀವಿ ಆ ತರದ ಒಂದು ವ್ಯವಸ್ಥೆಯನ್ನ ಮಾಡಬಹುದಾಗಿತ್ತು, ಅಥವಾ ಅವ್ರಿಗೆ ತಳ್ಳೋ ಗಾಡಿಗಳ ವ್ಯವಸ್ಥೆ ಮಾಡಬಹುದಾಗಿತ್ತು, ಬೇರೆ ಯಾವುದೇ ರೀತಿಯಾದಂತ ವ್ಯವಸ್ಥೆಯನ್ನ ಮಾಡಬಹುದಾಗಿತ್ತು. ಅವರನ್ನ ಕಾನ್ಫಿಡೆನ್ಸ್ ಗೆ ತೆಗೆದುಕೊಂಡು ಇವತ್ತು ನಾವು ಆ ಕೆಲಸ ಮಾಡ್ಬೇಕಾಗಿತ್ತು ಅಂತ ನನ್ಗನ್ಸುತ್ತೆ. ಯಾಕೆಂತಂದ್ರೆ ನಮ್ಗೆ ಅಷ್ಟೋ ಇಷ್ಟೋ ಒಂದಷ್ಟು ಇನ್ಕಮ್ ಇದೆ, ಅಥವಾ ನಾವು ಜೀವನವನ್ನ ಕಟ್ಕೊಂಡಿದೀವಿ, ಆದ್ರೆ ಬೇರೆಯವರ ಜೀವನದ ಮೇಲೆ ಇದು ಪರಿಣಾಮ ಬೀರ್ತಿದೆ ಅಂತ ಗೊತ್ತಾದಾಗ ಸರ್ಕಾರವಾಗಿ ಒಂದು ಕಾರ್ಪೊರೇಟ್ ಕಂಪನಿ ತರ ನೀವು ಡಿಸಿಷನ್ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನನ್ಗನ್ಸುತ್ತೆ ಇವರು ಈ ಒಂದು ವಿಷಯದಲ್ಲಿ ಇನ್ ಸ್ವಲ್ಪ ಆಗ್ಬೇಕಾಗಿತ್ತು ಅಂತ ಅನ್ಸುತ್ತೆ. ಯಾಕಂದ್ರೆ ಕೃಷ್ಣ ಬೈರೇಗೌಡರಿಗಿರುವಂತ ಕ್ಯಾಲಿಬರ್ಗೆ ಈ ರೀತಿಯಾದಂತಹ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿ ಮುಗಿಸುವಂತಹ ಏನೋ ಸಾಕಾಗಲ್ಲ ಅವರು. ಯಾಕೆ ಅಂತಂದ್ರೆ ಇದನ್ನ ಬಹುಶಃ ಒಂದು ಅನಾಲಿಸಿಸ್ ಮಾಡಿ ಒಂದು ಸರ್ವೆ ಮಾಡಿ ಅವ್ರ ಜೀವನಕ್ಕೆ ಏನೋ ಒಂದು ಕಟ್ಕೊಟ್ಬಿಟ್ಟು ಮುಂದೆ ಏನಾದ್ರೂ ಡಿಸಿಷನ್ ತೆಗೆದುಕೊಂಡಿದ್ರೆ ಅವರ ಮೆಚ್ಚುಗೆನೂ ನಿಮ್ಗೆ ಸಿಕ್ತಿತ್ತು. ಅದನ್ನು ಹೊರತುಪಡಿಸಿ ಬೆಂಗಳೂರಲ್ಲಿ ಇವತ್ತು ಮಾಡಬೇಕಾಗಿರುವಂತ ಕೆಲಸಗಳು ಬಹಳಷ್ಟು ಇದಾವೆ ಕೃಷ್ಣ ಬೈರೇಗೌಡ್ರೆ. ಅದೇನಂತಂದ್ರೆ ಕಸದ ಸಮಸ್ಯೆ ಆಗಬಹುದು, ಗುಂಡಿ ಬಿದ್ದಿರುವಂತಹ ಸಮಸ್ಯೆ ಆಗಬಹುದು, ಇದೆಲ್ಲದಕ್ಕೂ ಕೂಡ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ಅಲ್ವಾ. ಸೊ ಆ ಕೆಲಸಗಳನ್ನ ಪ್ರಿಯಾರಿಟಿ ಆಗಿ ಮಾಡಿ ಇವರ ಜೀವನಕ್ಕೋಸ್ಕರ ಒಂದು ಸ್ಪೇಸ್ ಕೊಟ್ಟು ಅವರು ಸ್ಥಳಾಂತರವಾಗಿ, ಅಫ್ಕೋರ್ಸ್ ಎಲ್ಲರನ್ನೂ ಸ್ಥಳಾಂತರ ಮಾಡಕ್ಕಾಗಲ್ಲ, ಒಂದು 50% ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿ ಅವರ ಬದುಕಿಗೆ. ಇವೆಲ್ಲವೂ ಸರಿ ಹೋದ್ಮೇಲೆ ನೀವು ಒಂದು ಡಿಸಿಷನ್ ತೆಗೆದುಕೊಳ್ಬಹುದಾಗಿತ್ತು. ಅಥವಾ ಈ ರೀತಿ ಫುಟ್ಪಾತ್ ಅಲ್ಲಿ ಇರುವಂತಹವ್ರನ್ನ ಒಂದಿನ ಆ ಸೈಡ್ಗೆ ಒಂದಿನ ಈ ಸೈಡ್ಗೆ ಒಂದಷ್ಟು ದಿನ ಆ ರೀತಿಯಾಗಿ ಮಾಡಿ ಅವ್ರಿಗೊಂದು 6 ತಿಂಗಳ ಸಮಯ ಕೊಟ್ಟು ಈ ರೀತಿಯಾದಂತಹ ಎಲ್ಲ ಕಾರ್ಯಗಳನ್ನ ನೀವು ಮಾಡಬಹುದಾಗಿತ್ತು. ಆದ್ರೆ ನಿಮ್ಗೆ ಇರುವಂತಹ ಕ್ಯಾಲಿಬರ್ಗೆ ಅನೇಕ ದೊಡ್ಡ ದೊಡ್ಡ ಸಮಸ್ಯೆಗಳು ಬೆಂಗಳೂರಲ್ಲಿ ಇದಾವೆ. ನಾನು ಹೇಳಿದಾಗ ಅದು ಕಸ ಸಮಸ್ಯೆ ಆಗ್ಬಹುದು, ಇನ್ನೊಂದಾಗ್ಬಹುದು, ಮತ್ತೊಂದಾಗ್ಬಹುದು. ಪ್ರತಿ ಸತಿ ನೀವು ಗವರ್ಮೆಂಟ್ ಅಲ್ಲಿ ಕ್ಯಾಬಿನೆಟ್ ಸಚಿವರಾಗ್ತೀರಾ, ಇಡೀ ದೇಶದಲ್ಲಿ ನಿಮ್ಗೆ ಒಳ್ಳೆ ಒಂದು ಹೆಸರಿದೆ. ಆದ್ರೆ ನಿಮ್ಗಿರುವಂತಹ ಹೆಸರು ಮತ್ತು ಇಡೀ ಜನ ಕೃಷ್ಣ ಬೈರೇಗೌಡರನ್ನ ಇವತ್ತು ಮೆಚ್ಕೊಂಡಿದ್ದಾರೆ. ಇರೆಸ್ಪೆಕ್ಟಿವ್ ಆಫ್ ದ ಪಾರ್ಟೀಸ್ ಕೃಷ್ಣ ಬೈರೇಗೌಡರಿಗೆ ಸಪೋರ್ಟ್ ಮಾಡ್ತಾರೆ. ಆದ್ರೆ ನೀವು ಎಲ್ಲೋ ಒಂದ್ ಕಡೆ ಕೇವಲ ಗ್ರಾಸ್ ರೂಟ್ ಅಲ್ಲಿ ಕೆಲಸ ಮಾಡಿ. ಹೀಗ್ ನೋಡಿ, ನೀವು ಯಾವ್ದೋ ಒಂದು ಮೀಟಿಂಗ್ ಅಲ್ಲಿ ಅಧಿಕಾರಿಗಳ ಮೇಲೆ ಕೂಗಾಡ್ತೀರಾ, ಏನಂದ್ರೆ 3,000 ರೂಪಾಯಿ ಒಂದು ಗಿಡ ನೆಡೋದಕ್ಕೆ, ಇಷ್ಟು ದಿನ ನಾಯಿಗಳಿಗೆ ಏನೋ ಫರ್ಟಿಲಿಟಿನ ಕಟ್ ಮಾಡ್ಬೇಕಾದ್ರೆ ಇಷ್ಟೊಂದು ಖರ್ಚಾಗಿದೆ ಅಂತ ನೀವು ಅಧಿಕಾರಿಗಳನ್ನ ಪ್ರಶ್ನೆ ಮಾಡ್ತೀರಾ ಕೃಷ್ಣ ಬೈರೇಗೌಡ್ರೆ. ಆದ್ರೆ ಆ ಅಧಿಕಾರಿಗಳು ಯಾರ ಕೈ ಕೆಳಗೆ ಕೆಲಸ ಮಾಡ್ತಿದ್ರು? 3 ವರ್ಷ ನಿಮ್ಮ ಮಿನಿಸ್ಟರ್ ಕೆಳಗೆ ಅಲ್ವಾ ಅವ್ರು ಕೆಲಸ ಮಾಡಿದ್ದು. ಯಾಕೆ ನೀವು ಕ್ಯಾಬಿನೆಟ್ ಅಲ್ಲಿ ಇದನ್ನ ಪ್ರಶ್ನೆ ಮಾಡೋದಿಲ್ಲ? ಯಾಕೆ ನೀವು ಸರ್ಕಾರದ ಹಂತದಲ್ಲಿ ವಿಧಾನಸೌಧದಲ್ಲಿ ಇದನ್ನ ಪ್ರಶ್ನೆ ಮಾಡೋದಿಲ್ಲ? ಓಕೆ, ನಿಮ್ಗೆ ಮಿನಿಸ್ಟರ್ ಗಿರಿ ಕೊಡಲ್ವಾ, ಅಥವಾ ನಿಮ್ಮನ್ನ ಕ್ಯಾಬಿನೆಟ್ ಇಂದ ಹೊರಗಾಕ್ತಾರ? ಓಕೆ, 15 ವರ್ಷ ನೀವು ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ರೆ ಕೃಷ್ಣ ಬೈರೇಗೌಡ್ರೆ. ಇವತ್ತು ಇಡೀ ಕರ್ನಾಟಕ ನಿಮ್ಮ ಹಿಂದೆ ಇದೆ. ನಿಮ್ಮಂತಹ ರಾಜಕಾರಣಿಗಳಿಂದ ಒಂದು ರೀತಿಯಾದ ರಾಜಕೀಯ ಬದಲಾವಣೆಯನ್ನ ಜನ ಅಪೇಕ್ಷೆ ಮಾಡ್ತಿದ್ದಾರೆ. ಹಾಗಾಗಿ ನೀವು ಇನ್ನೂ ದೊಡ್ಡ ಹೆಜ್ಜೆಗಳನ್ನ ಇಟ್ಕೋಬೇಕು. ಈ ರೀತಿಯ ಸಣ್ಣ ಪುಟ್ಟ ಏನು ಒಂದು ಕೆಲಸಗಳಲ್ಲಿ ಪರ ವಿರೋಧಕ್ಕೆ ಗುರಿಯಾಗಿ ಅನ್ನೆಸೆಸರಿ ಟೀಕೆಗಳಿಗೆ ಒಳಗಾಗಬಾರದು. ದಯವಿಟ್ಟು ನೀವು ಸರ್ಕಾರದ ಹಂತದಲ್ಲಿ ಈ ವ್ಯವಸ್ಥೆಯನ್ನ ಚೇಂಜ್ ಮಾಡುವ ಕಡೆ ಗಮನ ಕೊಡ್ಬೇಕು. ನಾವೆಲ್ಲರೂ ಕೂಡ ನಿಮ್ ಜೊತೆಗಿರ್ತೀವಿ. ಇರೆಸ್ಪೆಕ್ಟಿವ್ ಆಫ್ ದ ಪಾರ್ಟಿ ಎಲ್ಲರೂ ಕೂಡ ಕೃಷ್ಣ ಬೈರೇಗೌಡರಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ದಯವಿಟ್ಟು ನೀವು ಅಧಿಕಾರಿಗಳನ್ನ ಬಿಟ್ಟು ಮಿನಿಸ್ಟರ್ಗಳನ್ನ ಪ್ರಶ್ನೆ ಮಾಡಕ್ಕೆ ಶುರು ಮಾಡಿ ಕೃಷ್ಣ ಬೈರೇಗೌಡ್ರೆ. ಇಷ್ಟು ದಿನ ಯಾರ್ಯಾರು ಕೆಲಸ ಮಾಡಿದ್ರು, ಅವ್ರವ್ರು ಏನೇನ್ ತಪ್ಪುಗಳು ಮಾಡಿದ್ರು ಅದನ್ನ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿ. ಅಫ್ಕೋರ್ಸ್ ನೀವು ಕಂದಾಯ ಸಚಿವರಾಗಿದ್ದಾಗ ಅನೇಕ ಸ್ಟ್ರಕ್ಚರಲ್ ಅಥವಾ ಇನ್ಫ್ರಾಸ್ಟ್ರಕ್ಚರಲ್ ಚೇಂಜಸ್ ನೀವು ತಂದಿರುವಂತದ್ದು ನಿಜಕ್ಕೂ ಎಲ್ಲರೂ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಆದ್ರೆ ಆ ಟೈಮಲ್ಲೂ ಕೂಡ ಗ್ರಾಸ್ ರೂಟ್ ಅಲ್ಲಿ ಜನರ ಹತ್ರ ಲಂಚ ತೆಗೆದುಕೊಳ್ಳುವಂತಹ ವ್ಯವಸ್ಥೆ ಏನು ಸತ್ತೋಗಿರ್ಲಿಲ್ಲ. ಸೊ ಹಾಗಾಗಿ ನೀವು ಮಾಡುವಂತಹ ಒಂದು ಕೆಲಸ ಏನಿದೆ ಅದು ಮಾಧ್ಯಮಕ್ಕೆ ಅಥವಾ ಸೋಷಿಯಲ್ ಮೀಡಿಯಾಗೆ ಅಫ್ಕೋರ್ಸ್ ಇಟ್ಸ್ ಇಂಪ್ಯಾಕ್ಟ್ ಓವರ್ ಆಲ್ ಇರಬಹುದು, ಆದ್ರೆ ಗ್ರಾಸ್ ರೂಟ್ಗೆ ತಲುಪೋದ್ರಲ್ಲಿ ಒಂದಷ್ಟು ಸಮಸ್ಯೆಗಳಿದಾವೆ. ಹಾಗಾಗಿ ಆ ನಿಟ್ಟಿನಲ್ಲಿ ಆ ಗ್ರಾಸ್ ರೂಟ್ಗೆ ತಲುಪಿಸಿ ಓವರ್ ಆಲ್ ಸರ್ಕಾರದ ಮಟ್ಟದಲ್ಲಿ ಯಾರೇ ತಪ್ಪು ಮಾಡಿದ್ರು ಯಾವ ರೀತಿ ನೀವು ಅಧಿಕಾರಿಗಳನ್ನ ಪ್ರಶ್ನೆ ಮಾಡ್ತೀರಾ ಗದರಿಸಿ, ಆ ರೀತಿ ಇಡೀ ಸರ್ಕಾರವನ್ನ ಪ್ರಶ್ನೆ ಮಾಡುವಂತಹ ಮನಸ್ಥಿತಿಯನ್ನ ನೀವು ಬೆಳೆಸ್ಕೊಳ್ಳಿ ಅಂತ ನಾವು ಇಡೀ ಈ ಒಂದು ಕರ್ನಾಟಕದ ಜನರ ಪರವಾಗಿ ನಿಮ್ಗೆ ಹೇಳಕ್ ಇಷ್ಟಪಡ್ತೇನೆ. ಆದ್ರೆ ಒಂದು ಸಣ್ಣ ರಿಕ್ವೆಸ್ಟ್ ನಿಮ್ಗೆ ಏನಂತಂದ್ರೆ, ಈ ಬೀದಿ ಬದಿಯ ವ್ಯಾಪಾರಿಗಳೇನಿದ್ದಾರೆ ಅವ್ರದೊಂದು ಸರ್ವೆ ಮಾಡಿ ಅವ್ರಿಗೆ ಯಾವ ರೀತಿಯಾದಂತಹ ಅವರ ಜೀವನಕ್ಕೆ ಇಂಪ್ಯಾಕ್ಟ್ ಆಗ್ದಿರಾ
ಅವರನ್ನ ಸ್ಥಳಾಂತರ ಮಾಡಬಹುದು ಅಥವಾ ಬೇರೆ ಏನೋ ಒಂದು ಮಾಡಬಹುದು ಅನ್ನುವ ವಿಚಾರವನ್ನ ಥಿಂಕ್ ಮಾಡಿ ನೀವು ಅವರನ್ನ ಸ್ಥಳಾಂತರ ಮಾಡಬೇಕು. ಹಾಗೂ ನೀವು ಮಾಡ್ತಿರುವಂತಹ ಈ ಫುಟ್ಪಾತ್ ಅಥವಾ ಇನ್ಫ್ರಾಸ್ಟ್ರಕ್ಚರ್ ಅಥವಾ ಸಿವಿಕ್ ಕಮ್ಯುನಿಟೀಸ್ಗೆ ಅಫ್ಕೋರ್ಸ್ ವಿ ಸಪೋರ್ಟ್ ಯು, ಬಟ್ ದ ಪ್ರಾಬ್ಲಮ್ ಇಸ್ ನಾಟ್ ಅಟ್ ದ ಕಾಸ್ಟ್ ಆಫ್ ದೇರ್ ಲೈವ್ಲಿಹುಡ್ ಅಂತ ಹೇಳ್ತಾ, ಅನೇಕ ಎಕನಾಮಿಸ್ಟ್ಗಳು ಹೇಳ್ತಾರೆ, ಈಗ ನಮ್ಮ ಪ್ಯಾರಿಟೋ ತೆಗೆದುಕೊಳ್ಳಿ. ಪ್ಯಾರಿಟೋ ಏನ್ ಹೇಳ್ತಾರೆ ಅಂದ್ರೆ, ಒಬ್ಬರಿಗೆ ಒಳ್ಳೇದ್ ಮಾಡ್ಬೇಕು ಅಂತಂದ್ರೆ ಇನ್ನೊಬ್ಬರ ಜೀವನ ಹಾಳಾಗಬಾರ್ದು, ಇನ್ನೊಬ್ಬರಿಗೆ ಇಂಪ್ಯಾಕ್ಟ್ ಆಗ್ಬಾರ್ದು ಅಂತ ಪ್ಯಾರಿಟೋ ಹೇಳ್ತಾರೆ. ಹಂಗೆ ನೋಡಕ್ ಹೋದ್ರೆ ಸಾಧ್ಯನೇ ಇಲ್ಲ ಏನು ಮಾಡೋದಕ್ಕೆ. ಅದೇ ರೀತಿ ನಮ್ಮ ಮಾರ್ಷಲ್ ಏನ್ ಮಾಡ್ತಾರೆ ಅಂತಂದ್ರೆ, ನಾವು ಒಬ್ಬರಿಗೆ ಒಳ್ಳೇದ್ ಮಾಡ್ಬೇಕು ಅಂತಂದ್ರೆ ಅಥವಾ ಒಬ್ಬರಿಗೆ ಕೆಟ್ಟದಾದ್ರೂ ಪರವಾಗಿಲ್ಲ 10 ಜನಕ್ಕೆ ಒಳ್ಳೇದಾಗತ್ತೆ ಅನ್ನೋದಾದ್ರೆ ಆ ರೀತಿಯಾದಂತಹ ಒಂದು ಕಾರ್ಯಗಳನ್ನ ಮಾಡ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಅಟ್ ದ ಕಾಸ್ಟ್ ಆಫ್ ವಾಟ್ ವಿ ಆರ್ ಡೂಯಿಂಗ್ ಅಂತ. ಆದ್ರೆ ನಾನೇನ್ ಹೇಳಕ್ ಇಷ್ಟಪಡ್ತೀನಿ, ಸರ್ಕಾರವಾಗಿ ಪ್ರಜಾಪ್ರಭುತ್ವವಾಗಿ ಎಲ್ಲರನ್ನೂ ಕೂಡ ನಾವು ಕನ್ಸಿಡರ್ ಮಾಡ್ಬೇಕಾಗತ್ತೆ. ಒಂದು ಗ್ರಾಸ್ ರೂಟ್ ರಿಸರ್ಚ್ ಮಾಡ್ಬೇಕಾಗತ್ತೆ. ನೀವು ಸರ್ಕಾರವಾಗಿ ಒಂದು ಕಾರ್ಪೊರೇಟ್ ಕಂಪನಿ ತರ ಒಂದು ಡಿಸಿಷನ್ ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹೇಳಿ, ದಯವಿಟ್ಟು ಮುಂದಿನ ದಿನಗಳಲ್ಲಿ ಈ ರೀತಿಯಾದಂತಹ ಇಂಪ್ಯಾಕ್ಟ್ ಆಗುವಾಗ ಒಂದು ಸಣ್ಣ ಅಧ್ಯಯನ ಮಾಡಿ ದಯವಿಟ್ಟು ಡಿಸಿಷನ್ಸ್ ಅನ್ನ ತೆಗೆದುಕೊಳ್ಳಿ. ಯಾವುದೇ ರೀತಿಯಾದಂತಹ ಬೇರೆ ಕೆಲಸಗಳು, ಅದು ಕಸದ ಸಮಸ್ಯೆ, ಗುಂಡಿ ಸಮಸ್ಯೆ, ಯು ಹ್ಯಾವ್ ಆಲ್ ದ ರೈಟ್ಸ್. ಅದು ಟ್ರಾಫಿಕ್ ಸಮಸ್ಯೆ, ಅವೆಲ್ಲವನ್ನ ಪ್ರಿಯಾರಿಟಿಯಾಗಿ ತೆಗೆದುಕೊಂಡು ಕೆಲಸ ಮಾಡ್ಬೋದಾಗಿತ್ತು ಅಂತ ಹೇಳ್ತಾ, ಇವತ್ತು ಎಲ್ಲಾ ಬೀದಿ ಬದಿ ವ್ಯಾಪಾರಿಗಳು ಅವರೆಲ್ಲರೂ ಕೂಡ ಒಂದು ರೀತಿಯಾಗಿ ಬಡ ಜನ, ನಾವು ನಾಗರಿಕರಾಗಿ ಅವರ ಜೊತೆ ನಾವು ನಿಂತ್ಕೋಬೇಕಾಗತ್ತೆ. ಇವತ್ತು ಯಾರು ಕೂಡ ಅವ್ರ ಪರವಾಗಿ ಮಾತಾಡ್ಲಿಲ್ಲ, ನಾವು ಕೂಡ ನೋಡ್ತಿದೀವಿ. ಎಲ್ಲರೂ ಕೂಡ ನಮ್ಮ ಜೀವನ ಅಥವಾ ನಮ್ಮ ಸುಗಮ ಹಾದಿ ಹೇಗಿರ್ಬೇಕು ಅನ್ನೋದನ್ನೇ ಚರ್ಚೆ ಮಾಡ್ತಿದ್ವಿ. ಒಂದು ಸತಿ ಕೂಡ ಮಾನವೀಯತೆ ದೃಷ್ಟಿಯಿಂದ ಅವರ ಬದುಕು ಏನಾಗಬಹುದು ಅನ್ನುವ ನಿಟ್ಟಿನಲ್ಲಿ ನಾವ್ ಯಾರು ಕೂಡ ಯೋಚನೆ ಮಾಡ್ಲೇ ಇಲ್ಲ. ಅಫ್ಕೋರ್ಸ್ ಅವ್ರು ಮಾಡಿರೋದು ತಪ್ಪೇ ಇರಬಹುದು. ಕೆಲವೊಂದ್ಸತಿ ನ್ಯಾಯಕ್ಕಿಂತ ಮಾನವೀಯತೆ ದೊಡ್ಡದಾಗತ್ತೆ. ಈಗ ನೋಡಿ, ನ್ಯಾಯಾಲಯದಲ್ಲೇ ಒಂದು ರೂಲ್ಸ್ ಇದೆ, ಗುಂಡಿ ಇರಬಾರ್ದು, ಕಸದ ಸಮಸ್ಯೆ ಇರಬಾರ್ದು ಅನ್ನುವಂತಹ ಅನೇಕ ಆರ್ಡರ್ಗಳು ಇದ್ರೂ ಕೂಡ ಅದನ್ನೇನ್ ಸಮಸ್ಯೆಯನ್ನು ಬಗೆಹರಿಸಿಲ್ಲ. ಅದನ್ನ ನಾವು ಪ್ರಶ್ನೆ ಮಾಡೋದೇ ಇಲ್ಲ. ಆದ್ರೆ ಈ ಒಂದು ವಿಚಾರಗಳು ಬಂದಾಗ ಅಟ್ಲೀಸ್ಟ್ ಇಂಡಿಯಾ ಸ್ಟಿಲ್ ಡೆವಲಪಿಂಗ್ ಕಂಟ್ರಿ. ಏನ್ ಬೆಂಗಳೂರು ಅಥವಾ ಇಂಡಿಯಾದಲ್ಲಿ ನಾವು ಇವತ್ತು ಪರ್ ಕ್ಯಾಪಿಟಲ್ ಇನ್ಕಮ್ ಅನ್ನು ನೋಡಿದಾಗ ಬಹಳ ಕಡಿಮೆ ಇದೆ. ನಾವು ದೊಡ್ಡ ಡೆವಲಪ್ಡ್ ಕಂಟ್ರಿ ಆಗ್ಬಿಟ್ಟಿಲ್ಲ. ಒಂದು ಬದಲಾಗುವಾಗ ಅನೇಕ ಈ ರೀತಿಯ ಸೋಶಿಯೋ ಎಕನಾಮಿಕಲ್ ತಿಕ್ಕಾಟಗಳು ಆಗ್ತವೆ. ಅವುಗಳನ್ನೆಲ್ಲ ಸಹಿಸ್ಕೊಂಡು ಎಲ್ಲರ ಜೊತೆಗೆ ಮುಂದುವರಿಬೇಕು ಅನ್ನುವಂತಹ ಟಾಲರೆನ್ಸ್ ನಮ್ಗೆ ಇರ್ಬೇಕಾಗತ್ತೆ. ಹಾಗಾಗಿ ಇನ್ನೊಂದ್ ಮಾತು ಹೇಳ್ತೀನಿ, ಕೃಷ್ಣ ಬೈರೇಗೌಡ್ರೆ, ಇವತ್ತು ನಿಮ್ಮನ್ನ ಫೇಸ್ಬುಕ್ ಅಲ್ಲಿ ಯಾರು ಹೊಗಳ್ತಾ ಇದಾರೋ ಫುಟ್ಪಾತ್ ಕ್ಲಿಯರ್ ಮಾಡಿರೋದಕ್ಕೆ, ಅವ್ರು ಯಾರು ಕೂಡ ನಿಮ್ ಹಿಂದೆ ಬಂದು ಬ್ಯಾನರ್ ಕಟ್ಟಿ ನಿಮ್ ಪರವಾಗಿ ಕ್ಯಾನ್ವಾಸ್ ಮಾಡಲ್ಲ. ನಿಮ್ ಪರವಾಗಿ ಓಡಾಡಿ ಕ್ಯಾನ್ವಾಸ್ ಮಾಡಿ ಹಿಂದೆ ಓಡಾಡುವಂತ ಜನ ಈ ಬಡ ಜನ. ಹಾಗಾಗಿ ಸೊ ಅವರನ್ನು ಕೂಡ ನೀವು ಕನ್ಸಿಡರ್ ಮಾಡಿ. ಅಫ್ಕೋರ್ಸ್ ಪ್ರಜ್ಞಾವಂತ ಜನ ಅಥವಾ ನಿಮ್ಗೇನು ಸೋ ಕಾಲ್ಡ್ ITBT ಅಥವಾ ನಾವೇನಂತೀವಿ ಅಪ್ಪರ್ ಮಿಡಲ್ ಕ್ಲಾಸ್ ಜನರ ಸಪೋರ್ಟ್ ನಿಮ್ಗಿದೆ. ಆದ್ರೆ ನೀವು ಒಬ್ರು ಮರಿಬಾರ್ದು, ಗ್ರಾಮೀಣ ಭಾಗದಿಂದ ಬಂದಿರುವಂತವರು, ಕೋಲಾರದ ಒಂದು ಹಳ್ಳಿಯಿಂದ ಬಂದಿರುವಂತವರು, ಆ ಒಂದು ಗ್ರಾಮೀಣ ಭಾಗದಲ್ಲಿ ಎಲ್ಲರನ್ನು ಕೂಡ ಹೇಗೆ ಒಟ್ಟಿಗೆ ತೆಗೆದುಕೊಂಡು ಹೋಗ್ಬೇಕಾಗತ್ತೆ, ಎಲ್ಲರ ಸಮಸ್ಯೆಗಳನ್ನು ಕೂಡ ನಾವು ಹೇಗೆ ಕನ್ಸಿಡರ್ ಮಾಡ್ಬೇಕಾಗತ್ತೆ ಅನ್ನುವ ವಿಷಯವನ್ನು ಕೂಡ ನೀವು ತಲೆಯಲ್ಲಿ ಇಟ್ಕೋಬೇಕಾಗತ್ತೆ. ಇತ್ತೀಚೆಗೆ ನೋಡಿದ್ವಿ, ಅವರನ್ನ ನಾವು ಒಕ್ಕಲೆಬ್ರಿಸಲ್ಲ, ಅವ್ರಿಗೆ ಪರಿಹಾರ ಒಂದು ಸಪೋರ್ಟ್ ಅನ್ನ ಕೊಡ್ತೀವಿ ಅನ್ನುವಂತಹ ಮಾತನ್ನ ಹೇಳಿದಿರಿ. ದಯವಿಟ್ಟು ಅದನ್ನ ಆದಷ್ಟು ಬೇಗ ಕೊಡಿ ಅಂತ ಹೇಳ್ತಾ, ಸೊ ಮತ್ತೊಮ್ಮೆ ನಿಮ್ಮ ಕೆಲಸಕ್ಕೆ ಅಥವಾ ನಿಮ್ಮ ಇಂಟೆಂಟ್ಗೆ ನಮ್ಮೆಲ್ಲ ಸಪೋರ್ಟ್ ಅನ್ನ ನೀಡ್ತಾ, ಮತ್ತಷ್ಟು ಕೆಲಸ ಆಗ್ಲಿ, ನಿಮ್ ಕಡೆಯಿಂದ ಇನ್ನೂ ದೊಡ್ಡ ದೊಡ್ಡ ಕೆಲಸ ಆಗ್ಲಿ. ನೀವು ಒಂದು ದಿನ ಕರ್ನಾಟಕದ CM ಆಗ್ಬೇಕು ಅಥವಾ ಇನ್ನೂ ಹೆಚ್ಚಿನ ಸ್ಥಾನಗಳಿಗೆ ನೀವು ಹೋಗ್ಬೇಕು ಅನ್ನುವಂತಹ ಆಶೆ ಇಡೀ ಕರ್ನಾಟಕದ ಜನ ಇದೆ. ಅದ್ ಆಗ್ಬೇಕು ಅಂತಂದ್ರೆ ಯು ಹ್ಯಾವ್ ಟು ಬ್ರಿಂಗ್ ಸಮ್ ಮ್ಯಾಕ್ರೋ ಲೆವೆಲ್ ಚೇಂಜಸ್ ಅಂತ ಹೇಳ್ತಾ, ನಮಸ್ಕಾರ. ನಾವೆಲ್ಲರೂ ಕೂಡ ಬೀದಿ ಬದಿ ವ್ಯಾಪಾರಿಗಳ ಜೊತೆ ನಿಲ್ಬೇಕಾಗತ್ತೆ, ಅಟ್ಲೀಸ್ಟ್ ಅವರು ಜೀವನ ಕಟ್ಕೊಳ್ಳೋದಕ್ಕೋಸ್ಕರ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಇದಾಗಿತ್ತು ಕೃಷ್ಣ ಬೈರೇಗೌಡರ ಪರ ವಿರೋಧದ ಚರ್ಚೆಯ ಒಂದು ವಿಶ್ಲೇಷಣೆ. ನಿಮ್ಮೆಲ್ಲರಿಗೂ ಕೂಡ ನನ್ನ ಒಂದು ವಿಚಾರಗಳು ಇಷ್ಟ ಆಗಿರಬಹುದು ಅಥವಾ ನಿಮ್ಗೆ ಬೇರೆ ರೀತಿಯಾದ ಒಪಿನಿಯನ್ ಇರಬಹುದು. ದಯವಿಟ್ಟು ನಿಮ್ಮ ಕಾಮೆಂಟ್ಸ್ ಅನ್ನ ನನಗೆ ತಿಳಿಸಿ. ಸೊ ಒಂದಷ್ಟು ಚರ್ಚೆಗಳನ್ನ ಮುಂದುವರಿಸೋಣ ಅಂತ ಹೇಳ್ತಾ, ನಮಸ್ಕಾರ. ನವೀನ್ ಕೃಷಿ.